ಹೆಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಚಿಕನ್ ಲಿವರ್ ಪೆಪ್ಪರ್ ನಮ್ಮ ಒಂದು ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನೋಡುವ. ನಾವು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಸೊಪ್ಪು, ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿ ಮತ್ತು ಗಾಂಧಾರಿ ಮೆಣಸು ಅಥವಾ ಇದನ್ನು ಬರ್ಡ್ಸ್ ಐ ಚಿಲ್ಲಿ ಅಂತಾರೆ, ತಾಯಿ ಪೆಪ್ಪರ್ ಅಂತಾರೆ, ನಮ್ಮ ಭಾಷೆಯಲ್ಲಿ ಗಾಂಧಾರಿ ಮೆಣಸು ಅಂತಾರೆ. ಆ ಮೆಣಸನ್ನ ಹಾಕೋಣ. ಈ ಮೆಣಸು ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಮೆಣಸು. ನಾನು ಇದರ ಹೆಲ್ತ್ ಬೆನಿಫಿಟ್ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ, ಇನ್ನೊಂದು ವಿಡಿಯೋ ಮಾಡ್ತೀನಿ ಚಿಕ್ಕದಾಗಿ. ಇದನ್ನ ನಾವು ನಮ್ಮ ಮನೆಯಲ್ಲೇ ಬೆಳೆಸಿದ್ದೀವಿ, ಒಂದು ಚಿಕ್ಕ ಗಿಡ ಹಾಕಿದ್ದೀವಿ. ತುಂಬ ಖಾರ ಇರ್ತದೆ ನಾರ್ಮಲ್ ಹಸಿಮೆಣಸಿಗಿಂತ. ಇದು ಬಾಡಿಸಿಕೊಂಡ ಮೇಲೆ ಇದರಲ್ಲಿ ಒಂದು 3 ದೊಡ್ಡ ಆನಿಯನ್ ಹಾಕ್ಕೊಂಡಿದ್ದೀನಿ, 3 ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದು ತುಂಬ ಸಿಂಪಲ್ಲಾಗಿ ಮಾಡುವಂತಹ ಒಂದು ಪೆಪ್ಪರ್ ರೆಸಿಪಿ ಆಗಿದೆ. ಪೆಪ್ಪರ್ ಫ್ರೈ ಅಥವಾ ಚಿಕನ್ ಪೆಪ್ಪರ್ ಫ್ರೈ, ಲಿವರ್ ಪೆಪ್ಪರ್ ಫ್ರೈ ಬೇರೆ ಬೇರೆ ಜನ ಬೇರೆ ಬೇರೆ ಥರ ಮಾಡ್ಬೋದು. ನಾನಿದು ನನ್ನದೇ ಒಂದು ಸ್ಟೈಲಲ್ಲಿ ಮಾಡುವಂಥದ್ದು. ನಾನಿದನ್ನ ಈ ಥರ ಪೆಪ್ಪರ್ ಫ್ರೈನ ಪನ್ನೀರ್ ಹಾಕಿ, ಮಶ್ರೂಮ್ ಹಾಕಿ, ಚಿಕನ್ ಹಾಕಿ ಎಲ್ಲ ಮಾಡ್ತೀನಿ. ಯೂಶ್ವಲಿ ಇದನ್ನು ನಮ್ಮ ಮಡಿಕೇರಿ ಕಡೆ, ಮಂಗಳೂರು ಕಡೆ ಪೋರ್ಕ್ ಮಾಡಲಿಕ್ಕೆ ಈ ಒಂದು ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾರೆ. ಬಟ್ ಎಲ್ಲ ಥರ ಪನ್ನೀರು, ಮಶ್ರೂಮ್, ಚಿಕನ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರ್ತದೆ. ಒಂಥರ ಹೋಮ್ ಮೇಡ್ ಮಸಾಲೆಗಳು, ಯಾವುದೇ ಹೊರಗಿನ ಮಸಾಲೆ ಅಥವಾ ರೆಡಿ ಪೆಪ್ಪರ್ ಪೌಡರ್ ಯೂಸ್ ಮಾಡೋದಿಲ್ಲ ಇಲ್ಲಿ. ನಾನೀಗ ಒಂದು ಚಿಟಿಕೆ ಅರಿಶಿಣ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿದ್ದೇನೆ. 1 ಟೀ ಸ್ಪೂನ್ ಉಪ್ಪು ಹಾಕಿದ್ದೇನೆ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು. ನಾವು ಇದಕ್ಕೆ ಮಸಾಲೆ ರೆಡಿ ಮಾಡುವ ಅಷ್ಟರಲ್ಲಿ ಮಸಾಲೆಗೆ ಇನ್ನೊಂದು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಪೆಪ್ಪರ್ ಕಾರ್ನ್ಸ್ ಹಾಕ್ಕೋಬೇಕು. ನಾನು 1.5 ಟೀ ಸ್ಪೂನಷ್ಟು 1.5 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಸೋಂಪು ಅಥವಾ ಬಡೆಸೊಪ್ಪು ಅಂತಾರಲ್ಲ, ಅದು ಹಾಕೋಬೇಕು. ಈವನ್ ಈ ಸೋಂಪು ಕೂಡ ನಮ್ಮ ಮನೆಯಲ್ಲೇ ಆಗಿರುವಂಥದ್ದು. 2-3 ಗಿಡ ಇತ್ತು, ಈಗ ಆ ಗಿಡ ಸತ್ತೋಯ್ತು. ಅದರದ್ದು ಫಲ ಎಲ್ಲ ಬಂದಮೇಲೆ ಗಿಡಗಳು ಹೋಗ್ತವಲ್ವ. ಒಂದು ಟೇಬಲ್ ಸ್ಪೂನಷ್ಟು ನಾನು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಸೋಂಪು ಕಾಳು ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು. ಅರ್ಧ ಟೀ ಸ್ಪೂನ್, 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ನಾರ್ಮಲ್ ಜೀರಿಗೆ. ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನಾವು. ಡ್ರೈ ರೋಸ್ಟು. ನಾನು ನೋಡ್ಬೋದು, ನೀವು 1 ಡ್ರಾಪ್ ಎಣ್ಣೆ ಕೂಡ ಇಲ್ಲಿ ಹಾಕಿಲ್ಲ. ತುಂಬ ಕಡಿಮೆ ಎಣ್ಣೆಯಲ್ಲಿ ಇದು ಮಾಡ್ಬೋದು. ಇದಕ್ಕೊಂದು 3 ಲವಂಗ, ಈ ಚಿಕ್ಕ ಚಿಕ್ಕ 2 ಹೆಸರು ಸ್ಟಾರ್ ಬರುತ್ತಲ್ಲ, ಅದು ಹಾಕ್ಕೊಂಡಿದ್ದೀನಿ. ಸಾರಿ, ಕೆಮ್ಮು ಬರ್ತಾ ಇದೆ ನನಗೆ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನಾವು, ಚೆನ್ನಾಗಿ ರೋಸ್ಟ್ ಮಾಡಬೇಕು. ಬಟ್ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಇದು ಕಪ್ಪಾಗಬಾರ್ದು. ಕಪ್ಪಾದರೆ ಟೇಸ್ಟ್ ಚೇಂಜ್ ಆಗ್ತದೆ. ನೋಡಿ, ಒಂದು ಚಿಕ್ಕ ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜೊತೆಗೆ 1-2 ಪೀಸ್ ಲವಂಗ ಸೇರಿಸ್ಕೊಳ್ಬೇಕು ನಾವು. ಯಾವುದೇ ಮಸಾಲೆನ ನಾವು ಜಾಸ್ತಿ ಹಾಕ್ಕೊಳ್ಬಾರ್ದು, ತುಂಬ ಘಾಟ್ ಥರ ಸ್ಮೆಲ್ ಬರ್ತದೆ. ಸ್ವಲ್ಪ ನೋಡಿ, ಇದರಲ್ಲಿ ನಾನು 3 ಲವಂಗ ಹಾಕಿದ್ದೀನಿ. ಅದರಲ್ಲೂ 2 ಇಡೀ ಲವಂಗ, 1 ಬರೀ ಸಿಪ್ಪೆ ಹಾಕಿದ್ದೀನಿ ಅಷ್ಟೇ. ಇನ್ನು ಏನು ಎಕ್ಸ್ಟ್ರಾ ಮಸಾಲೆ ಇದಕ್ಕೆ ಹಾಕುವಂಗಿಲ್ಲ. ಚೆನ್ನಾಗಿ ಡ್ರೈ ಆಗಿ ಹುರ್ಕೊಳ್ಬೇಕು. ಇದಕ್ಕೆ ನಾವು 5 ಕಾಶ್ಮೀರಿ ಒಣಮೆಣಸಿನ್ಕಾಯಿ ಹಾಕ್ತೀವಿ. ಅದು ಮೊದಲೇ ನಾನು ಹುರಿದು ಸ್ಟಾಕ್ ಮಾಡ್ಕೊಂಡಿರ್ತೀನಿ, ಆದ್ದರಿಂದ ಲಾಸ್ಟಿಗೆ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಫಸ್ಟಿಗೆ ಹಾಕ್ಕೊಳ್ಬೇಕು, ಯಾಕಂದರೆ ಮೆಣಸಿನ್ಕಾಯಿನೂ ಹುರ್ಕೊಳ್ಬೇಕಲ್ವಾ. ಇಲ್ಲಿ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿದ್ದೀನಿ. ನನ್ನ ವಾಯ್ಸ್ ಒಂಥರ ಇದೆ, ಯಾಕಂದರೆ ಸ್ವಲ್ಪ ದಿನದಿಂದ ನನಗೆ ಶೀತ ಜ್ವರ ಇದೆ. ಸೊ ಕರಿಬೇವು ಸೊಪ್ಪು ಎಷ್ಟು ಬೇಕಾದ್ರೂ ಹಾಕ್ಬೋದು. ಆಬ್ವಿಯಸ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಸೊಪ್ಪು. ನೋಡಿ, ಇಲ್ಲಿ ನಾನೀಗ ಲಾಸ್ಟಿಗೆ ಒಣಮೆಣಸಿನ್ಕಾಯಿ ಹಾಕ್ತೀನಿ. ಇದರಲ್ಲಿ 5 ಕಾಶ್ಮೀರಿ ಮೆಣಸಿನ್ಕಾಯಿ ಇದೆ. ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಫುಲ್ ನುಣ್ಣಗೆ ಮಾಡ್ಕೊಳ್ಬಾರ್ದು. ಜಸ್ಟ್ 2-3 ಸಲ ಪ್ರೆಸ್ ಮಾಡಿದರೆ ಸಾಕು. ತರಿ ಇರುತ್ತಲ್ಲ, ಆ ಥರ ಇದ್ದರೆ ಸಾಕು. ನೋಡಿ, ನಾನು ಹೇಳಿದ್ನಲ್ಲ, ಬರ್ಡ್ಸ್ ಐ ಚಿಲ್ಲಿ ಅಥವಾ ತಾಯಿ ಪೆಪ್ಪರ್ ಅಂತ, ಈ ಮೆಣಸನ್ನ ನಾವು ಹಾಗೆ ಹೇಳೋದು. ಸೊ ಇಲ್ಲಿ ನೋಡಿ, ನಮ್ಮ ಮಸಾಲೆ ರೆಡಿಯಾಗಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅಂದರೆ ಪೂರ್ತಿ ಬೇಯೋದು ಬೇಡ,
ಇದನ್ನು ನಾವೀಗ ಕಟ್ ಮಾಡಿಕೊಂಡಿರುವಂತಹ ಚಿಕನ್ ಲಿವರ್ ಹಾಕಬೇಕು. ಲಿವರ್ ಅಂದರೆ ನಾನು ಬರೀ ಗುಂಡಿಗೆಕಾಯಿ ಅಂತಾರಲ್ಲ ಅದಷ್ಟೇ ಹಾಕಿದ್ದೀನಿ. ಇನ್ನೊಂದು ಸಾಫ್ಟ್ ಆಗಿರ್ತದಲ್ಲ ಅದು ಹಾಕಿಲ್ಲ. ನಮ್ಮ ಮನೇಲಿ ಅದು ಯಾರಿಗೂ ಇಷ್ಟ ಇಲ್ಲ. ಸೊ ಗುಂಡಿಗೆಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಆ ಈರುಳ್ಳಿ ಮಸಾಲೆ ಏನಿದೆ ಅದರ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಸೇರಿಸ್ಕೊಳ್ಬೇಡಿ, ಯಾಕಂದರೆ ಈ ಗುಂಡಿಗೆಕಾಯಿ ಅಥವಾ ಲಿವರಲ್ಲಿರುವಂಥ ನೀರೇ ಸಾಕಾಗ್ತದೆ. ಈವನ್ ಸೇಮ್ ಮಶ್ರೂಮ್ ಮಾಡುವಾಗಲೂ ಅಷ್ಟೇ ನೀರು ಸೇರಿಸ್ಕೊಳ್ಬಾರ್ದು. ಈ ಮಶ್ರೂಮ್ ಇನ್ನೂ ಜಾಸ್ತಿ ನೀರು ಬಿಡುತ್ತೆ ಚಿಕನ್ಗಿಂತಲೂ. ವೆಜ್ ಮಾಡುವವರು ಮಶ್ರೂಮು ಅಥವಾ ಪನ್ನೀರನ್ನು ಈ ರೀತಿ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬೆಲ್ ಪೆಪ್ಪರ್ ಅಥವಾ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಬೋದು. ನೋಡಿ ಈಗ ಬೇಯ್ತಾ ಇದೆ, ಆಲ್ಮೋಸ್ಟ್ ಒಂದು ಸ್ವಲ್ಪ ಬೆಂದಿದೆ, ಇನ್ನೂ ಬೇಯಬೇಕಿದು. ನೀರು ಬಿಟ್ಕೊಳ್ತಾ ಇದೆ, ನೀವು ನೋಡ್ಬೋದು. ನಾವು ಒಂದು ಚೂರು ನೀರು ಹಾಕಿಲ್ಲ, ಆದರೆ ಹೇಗೆ ನೀರು ಬಿಟ್ಕೊಳ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿರ್ತದೆ ಈ ಪೆಪ್ಪರ್ ಫ್ರೈ. ಮತ್ತು ನೀವು ನೋಡ್ಬೋದು ಯಾವುದೇ ಅಂಗಡಿಯಿಂದ ತಂದಿರುವಂತಹ ಮಸಾಲೆಗಳನ್ನ ಹಾಕಿಲ್ಲ, ನಾವೇ ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು. ಚೆನ್ನಾಗಿರ್ತದೆ, ಒಂಥರ ಖಾರವಾಗಿ. ಸ್ಪೆಷಲಿ ಈ ವಿಂಟರಲ್ಲೆಲ್ಲ ತುಂಬ ಚೆನ್ನಾಗಿರ್ತದೆ. ಇದೇ ಥರ ನೀವು ಇದನ್ನ ಮಟನಲ್ಲಿ ಟ್ರೈ ಮಾಡ್ಬೋದು, ಪೋರ್ಕಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಿರ್ತದೆ. ಖಾರವಾಗಿ ಖಾರ ಇಷ್ಟಪಡೋರಿಗೆ ಓಕೆ. ಖಾರ ಇಷ್ಟಪಡದವರು ಪೆಪ್ಪರ್ ಮತ್ತು ಮೆಣಸಿನ್ಕಾಯಿ ಕ್ವಾಂಟಿಟಿನ ಕಮ್ಮಿ ಮಾಡ್ಕೋಬೇಕು. ಈಗ ನಾವು ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಬಿಟ್ಕೊಂಡು ಆಲ್ಮೋಸ್ಟ್ ನೀರು ಡ್ರೈ ಆಗಿದೆ. ಈ ಒಂದು ಹಂತದಲ್ಲಿ ನಾವು ಏನು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಬೋದು. ನಾವೀಗ ಮಾಡಿರೋಂಥ ಪೌಡರ್ ಏನಿದೆ ಅದನ್ನ 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ಸ್ಟೋರ್ ಮಾಡ್ಕೊಳ್ಳೋರು ಉಪ್ಪು ಹಾಕಿ ಪೌಡ್ರ್ ಮಾಡ್ಕೊಳ್ಳಿ, ಯಾಕಂದರೆ ಅವಾಗ ಯಾವುದು ಅದಕ್ಕೆ ಹುಳ ಬೀಳೋದಿಲ್ಲ ಉಪ್ಪು ಹಾಕಿದರೆ. ಸೊ ಇದನ್ನ ಚೆನ್ನಾಗಿ ಸ್ವಲ್ಪ ಬೇಯಲಿ ಅನ್ನೋ ಕಾರಣಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ತಿದ್ದೀನಿ. ಯಾಕಂದರೆ ನಾವೀಗ ಮಸಾಲೆ ಸೇರಿಸಿದ್ದೀವಲ್ಲ, ಆ ಮಸಾಲೆ ಬೇಯಬೇಕು. ಇಲ್ಲಿ ನೀರು ಡ್ರೈ ಆಗಿತ್ತು, ನೀರು ಡ್ರೈ ಆಗಿದ್ರೆ ಮಾತ್ರ ಸೇರಿಸಿ. ಅದು ನೀರಿದ್ದರೆ ಚಿಕನಲ್ಲಿ ಅಥವಾ ಲಿವರಲ್ಲಿ ನೀರಿದ್ದರೆ ಸೇರಿಸೋ ನೆಸೆಸಿಟಿ ಇಲ್ಲ. ಆದರೆ ನನಗೆ ಇಲ್ಲಿ ನೀರು ಇರಲಿಲ್ಲ, ಒಂದು ಸ್ವಲ್ಪ ಜಸ್ಟ್ ವೆಟ್ಟಾಗಿಯೂ ಇರಲಿಲ್ಲ, ಮಾಯ್ಶ್ಚರೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ನೀರು ಸೇರಿಸಿದೆ. ಇದೊಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಲಿ, ಯಾಕಂದರೆ ಆ ಮಸಾಲೆಗಳ ರಾ ಸ್ಮೆಲ್ ಹೋಗಬೇಕು. ಎಲ್ಲ ಮಸಾಲೆಗಳು ಹುರಿದಿರುವಂಥದ್ದು, ಜಾಸ್ತಿ ಏನು ಬೇಯಿಸೋ ನೆಸೆಸಿಟಿ ಇಲ್ಲ. ಒಂದು 3 ಮಿನಿಟ್ಸ್ ಚೆನ್ನಾಗಿ ಮಸಾಲೆ ಎಳ್ಕೊಳ್ಳಿ ಚಿಕನ್ ಲಿವರ್ಗೆ. ನೋಡಿ ಈಗ ಆಲ್ಮೋಸ್ಟ್ ಡನ್ ಅನ್ನೋ ಸ್ಟೇಜಿಗೆ ಬಂದಿದೆ. ನೀವಿಲ್ಲಿ ನೋಡಿರ್ಬೋದು, ನಾನು ಯಾವುದೇ ರೀತಿ ಟೊಮೆಟೊ, ಹುಣಸೆಹಣ್ಣು, ವಿನಿಗರ್ ಸೇರಿಸಿಲ್ಲ ಅಥವಾ ಮೊಸರು ಕೂಡ ಸೇರಿಸಿಲ್ಲ. ಸೊ ನಾವು ಇಲ್ಲಿ ಹುಳಿಗೋಸ್ಕರ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸ್ವಲ್ಪ ಒಂದು ಅರ್ಧ ಅಥವಾ 1 ನಿಂಬೆಹಣ್ಣಿನ ರಸ, ಇಲ್ಲಿ ನಾನು ಅರ್ಧ ನಿಂಬೆಹಣ್ಣಿನ ರಸ ಹಾಕಿರೋದು, ಯಾಕಂದರೆ ತುಂಬ ದೊಡ್ಡ ಗಾತ್ರದ ನಿಂಬೆಹಣ್ಣು, ರಸ ಜಾಸ್ತಿ ಇತ್ತು. ಇಲ್ಲಾಂದರೆ 1 ನಿಂಬೆಹಣ್ಣು ಹಾಕ್ಕೊಳ್ಬೋದು, ನಿಂಬೆಹಣ್ಣು ಚಿಕ್ಕದಾಗಿದ್ದರೆ. ನಿಂಬೆಹಣ್ಣು ರಸ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಹುರ್ಕೊಳ್ಬಾರ್ದು. ಮ್ಯಾಕ್ಸಿಮಮ್ ಅಂದರೆ 1 ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಬೇಕು, ಅದಕ್ಕಿಂತ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬಾರ್ದು, ಯಾಕಂದರೆ ಕಹಿ ಬಂದುಬಿಡ್ತದೆ ಅಂಥೇಳಿ. ನೋಡಿ ಇಲ್ಲಿ ನಮ್ಮ ಚಿಕನ್ ಲಿವರ್ ಪೆಪ್ಪರ್ ರೆಡಿಯಾಗಿದೆ. ಮ್ಯಾಕ್ಸಿಮಮ್ ನಿಮಗೆ ಇದಕ್ಕೆ ಒಂದು 10 ನಿಮಿಷ ಸಾಕು. ಆ ಮಸಾಲೆ ಒಂದು ರೆಡಿ ಇದ್ದರೆ ಅಂತೂ ತುಂಬಾ ಬೇಗ ಹಾಕಿಬಿಡ್ತದೆ, ಮತ್ತು ಲಿವರ್ ಬೇಗ ಬೇಯ್ತದೆ. ಸ್ವಲ್ಪ ಅದು ಬೇಯುವ ಒಂದು ಟೈಮ್ ಅಷ್ಟೇ, ಇನ್ನೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಗೆಸ್ಟ್ ಎಲ್ಲ ದಿಢೀರಂತ ಬಂದರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಚಿಕನ್ ರೆಡಿ ಇದ್ದರೆ ಪಟ್ಟಂತ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿರ್ತದೆ. ಇಲ್ಲಿ ನೋಡಿ ಚಿಕನ್ ಲಿವರ್ ಸುಕ್ಕ ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಫೀಡ್ಬ್ಯಾಕ್ ಹೇಳಿ ಆಯಿತಾ.